ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್. ಅಕ್ಕನ ಮನೆಯಲ್ಲಿ ಊರ ಹಬ್ಬದ ಸ್ಪೆಷಲ್ಲು ಬಾಡೂಟ. ನಾನೇನು ತಿನ್ನಲ್ಲ, ಸೊ ಗೊತ್ತಿದೆ ನಿಮಗೆಲ್ಲ. ಗೃಹ ಪ್ರಸಾದ 48 ಡೇಸ್ ತಿನ್ನಂಗಿಲ್ಲ ಅಂತ. ಅವರೆಲ್ಲ ನಾನ್ ವೆಜ್ಗೆ ದೋಸೆ ಕೂಡ ರೆಡಿ ಆಗ್ತೈತೆ. ಇದು ನಮ್ಮ ಪುಕ್ಕನೆ ಮಾಡ್ತೀವಿ. ಏನು ಎಲ್ಲ ನಮ್ಮ ಪುಕ್ಕನೆ ಮಾಡ್ತೀವಿ. ಆ್ಯಕ್ಚುಲಿ ನಾನ್ ವೆಜ್ ಅಡುಗೆ ಎಲ್ಲ ಮಾಡಿದ್ದೆ ಮಂಜು. ಏನೇನು ಮಾಡಿದ್ದಾಳೆ ಅವಳನ್ನೇ ಕೇಳೋಣ ಬನ್ನಿ. ನಾನಂತೂ ಇದಕ್ಕೆ ಎಂಟ್ರಿನೇ ಆಗಿಲ್ಲ, ನಾನ್ ವೆಜ್ ಹತ್ರ ಬಂದು ಇಲ್ಲ. ಸೊ ಇವಾಗ ಹುಡುಗರಿಗೆ ದೋಸೆ ಒಂದು ಮಾಡಿಕೊಡ್ತಾ ಇದ್ದೀನಿ ಅಷ್ಟೇ. ಏನೇನು ಮಾಡಿದ್ಯಾ ಮಂಜು? ಏನೇನು ಮಾಡಿದೆ? ಚಿಕನ್ ಬಿರಿಯಾನಿ, ಚಿಕನ್ ಗ್ರೇವಿ, ಚಿಕನ್ ಸಾರು, ಎಗ್ಗು, ಕಬಾಬು, ಲಿವರ್ ಫ್ರೈ, ರಸಮ್, ಆಮೇಲೆ ಶಾವಿಗೆ ಎಲ್ಲ ಮಾಡಾಯ್ತಾ? ಕಬಾಬ್ ಒಂದು ಮಾಡಬೇಕಷ್ಟೆ. ನೋಡಿದ್ರಲ್ಲ, ಚಿಕನ್ ಗ್ರೇವಿ, ಚಿಕನ್ ಸಾಂಬಾರು, ಚಿಕನ್ ಬಿರಿಯಾನಿ ಮತ್ತು ಲಿವರ್ ಫ್ರೈ, ಎಗ್ ಬುರ್ಜಿ, ಅನ್ನ ರಸಮ್ಮು ಮತ್ತು ಚಿಕನ್ ಲಿವರ್ ಫ್ರೈ, ಕಬಾಬು. ಆ್ಯಕ್ಚುಲಿ ಲಿವರ್ ಫ್ರೈ ಮಾಡಿರೋದು ಪರ್ಟಿಕ್ಯುಲರ್ ಒಬ್ರಿಗೇನೆ. ಯಾರಿಗೆ ಮಂಜು ಮಾಡಿರೋದು? ಅಪ್ಪಂಗೆ. ನಮ್ಮ ಅಪ್ಪನಿಗೆ ಆ್ಯಕ್ಚುಲಿ ಸ್ವಲ್ಪ ಹಲ್ಲು ನೋವು, ನಾನ್ ವೆಜ್ ಎಲ್ಲ ತಿನ್ನಲ್ಲ. ಸೊ ಹಂಗಾಗಿ ಅವ್ರೊಬ್ರಿಗೆ ಮಾಡಿರೋದಷ್ಟೇ. ಅದನ್ನೇನು ಸ್ಪೆಷಲ್ಲಾಗಿ ಏನು ತರಿಸಿಲ್ಲ. ಸೊ ಚಿಕನ್ ಜಾಸ್ತಿ ಮಾಡಿರ್ತಾರಲ್ಲ, ಚಿಕನಲ್ಲೇ ಎಲ್ಲ ಇರುತ್ತೆ. ಸೊ ಅದನ್ನು ತೆಗೆದು ಮಾಡಿದ್ದಾಳೆ. ಅಪ್ಪನಿಗೆ ಸ್ವಲ್ಪ ಜಾಸ್ತಿನೇ ಹಲ್ಲು ನೋವಿದೆ, ಅವ್ರು ನಾನ್ ವೆಜ್ ಏನು ತಿನ್ನಲ್ಲ. ಹಾಗಾಗಿ ಅವರೊಬ್ಬರಿಗೆ ಲಿವರ್ ಫ್ರೈ ಮಾಡಿಕೊಟ್ಟಿದ್ದಾಳೆ. ಅದಾದರೆ ಸ್ವಲ್ಪ ಸಾಫ್ಟ್ ಇರುತ್ತಲ್ಲ, ಅದನ್ನು ತಿಂತಾರೆ ಅಂತ. ಇನ್ನು ಹುಡುಗರಿಗೆ ಚಿಕನ್ ಸಾಂಬಾರು ಮತ್ತು ದೋಸೆ ಅಂದರೆ ಕಾಂಬಿನೇಷನಲ್ಲಿ ತಿಂತಾರೆ. ಸೊ ಹಂಗಾಗಿ ದೋಸೆ ಒಂದು ಹಾಕ್ತಾಯಿದ್ದಾರೆ. ಮಂಜು ಫೈನಲ್ಲು ರಸಮ್ಮು ಮತ್ತು ಆ ಕಡೆ ಕಬಾಬ್ಗೆಲ್ಲ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದಾಳೆ. ಈಗ ರಸಮ್ ಕುದೀತಾ ಇದೆ. ರಸಮ್ ಒಂದು ಕಂಪ್ಲೀಟ್ ಆದರೆ ಫ್ಲೇವರ್ ಅಂತೂ ತುಂಬ ಸಖತ್ತಾಗಿ ಬರ್ತಾ ಇದೆ. ಏನು ರಸಮ್ಮು? ಬೇಳೆ, ಜೀರಿಗೆ ಪೆಪ್ಪರ್ ಬಿರಿಯಾನಿ. ಸೊ ಜೀರಿಗೆ ಪೆಪ್ಪರ್ ಅಂತೆ. ಅಮ್ಮ ಈಗಷ್ಟೇ ಬಂದರು. ಸೊ ಬನ್ನಿ ಏನೇನು ಮಾಡಿದ್ದಾರೆ ಅಂತ ಎಲ್ಲ ಆಲ್ರೆಡಿ ರೆಡಿ ಮಾಡಿ ಅಲ್ಲಿ ಇಟ್ಟಿದ್ದಾರೆ. ಯಾರ್ಯಾರು ನಾನ್ ವೆಜ್ಜಿಗೆ ಬರ್ತಾರೆ, ಯಾರ್ಯಾರು ಏನೇನು ಅನ್ನೋದನ್ನು ಕಂಪ್ಲೀಟ್ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಜಸ್ಟ್ ಅಮ್ಮ ಬಂದರು. ಇವತ್ತು ಮಂಗಳವಾರ, ಅಮ್ಮನೂ ಕೂಡ ತಿನ್ನಲ್ಲ. ಹುಡುಗರು ತಿಂತಾಯಿದ್ದಾರೆ. ಸೊ ಹುಡುಗರು ಏನು ತಿಂತಾಯಿದ್ದಾರೆ ಅಂತ ತೋರಿಸ್ತೀನಿ ನೋಡಿ. ಅಲ್ಲಿ ಎಲ್ಲ ಅಡುಗೆ ಮಾಡಿ ಮುಗಿಸಿದ್ಲು ಮಂಜು ಒಂದೊಂದೇ. ಇನ್ನೇನು ಊಟಕ್ಕೆ ಬರೋ ಟೈಮು ಕೂಡ ಆಗಿತ್ತು. ಎಲ್ಲರೂ ಯಾರನ್ನೂ ಕರೆದಿರಲಿಲ್ಲ, ಚಿಕ್ಕಮ್ಮನ ಮಾತ್ರ ಕರೆದಿದ್ದಿದ್ದು ಅಷ್ಟೇ. ಇನ್ನು ನಾವು ಕೂಡ ಅಡುಗೆ ಮಾಡೋಷ್ಟರಲ್ಲಿ ಮಧ್ಯಾಹ್ನ ಆಗಿ ಹೋಗಿತ್ತು. ಊಟ ಅಂತೂ ಮಧ್ಯಾಹ್ನ ಯಾರೂ ಮಾಡಿರಲಿಲ್ಲ. ಇನ್ನೇನು ಟೈಮ್ ಆಯ್ತಲ್ಲ, ಒಟ್ಟಿಗೆ ಮಾಡೋಣ ಅಂತ ಇಟ್ಕೊಂಡಿದ್ವಿ. ಮೊಟ್ಟೆ ಒಂದು ಕಟ್ ಮಾಡಿ ಇಡೋಣ ಅಂತ ಕಟ್ ಮಾಡ್ತಾ ಇದ್ದಾಳೆ. ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡ್ ಆಗಿರುತ್ತಲ್ಲ, ಥ್ರೆಡ್ಡಲ್ಲಿ ಕಟ್ ಮಾಡಿದ್ರೆ ಸಮ ಬರುತ್ತೆ ಅಂತ. ಚಾಕುಲ್ ಕಟ್ ಮಾಡಿದ್ದು ಒಂದೆರಡು ಫ್ಲಾಪ್ ಆಯಿತು. ಸರಿ ಇದನ್ನು ಟ್ರೈ ಮಾಡೋಣ ಅಂತ ಹೇಳಿ ಥ್ರೆಡ್ಡಲ್ಲಿ ಇಟ್ಕೊಂಡು ಕಟ್ ಮಾಡಿದ್ದು. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂತು. ಸೇಮ್ ನಾವೇನು ಇನ್ಸ್ಟಾದಲ್ಲಿ ನೋಡಿದ್ವಿ ಅದೇ ಥರ ಬಂತು. ನೀವು ಕೂಡ ಟ್ರೈ ಮಾಡಿ, ಯಾರಾದರೂ ಎಗ್ ಕಟ್ ಮಾಡೋದು ಜಾಸ್ತಿ ಇದ್ದರೆ ಆ ಥರ. ಇನ್ನು ಎಲ್ಲ ಅಡುಗೆ ಆದಮೇಲೆ ಆ ಕಡೆ ಎಲ್ಲ ಕೆಳಗಡೆ ಎತ್ತಿಡ್ತಾಯಿದ್ರೆ ಹುಡುಗರು ಮಾತ್ರ ನಾವಿಬ್ಬರು ಟೇಸ್ಟ್ ಮಾಡ್ತೀವಿ ಅಂತ ಸ್ವಲ್ಪ ಚಿಕನ್ ಬಿರಿಯಾನಿ ಮತ್ತು ದೋಸೆ ಕುರ್ಮಾ ಹಾಕ್ಕೊಂಡು ಟ್ರೈ ನೋಡ್ತಾಯಿದ್ರು. ಅಭಿ ಅಂತೂ ಟೇಸ್ಟ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾಳೆ. ಆಲ್ರೆಡಿ ಹುಡುಗರು ಬಿರಿಯಾನಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಈ ಕಡೆ ದೋಸೆನೂ ಹಾಕ್ತಾ ಇದ್ದೀನಿ. ಈ ಕಡೆ ಮಂಜು ಕಬಾಬ್ಗೆಲ್ಲ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದಾಳೆ. ಇದು ಆ್ಯಕ್ಚುಲಿ ಏನಂದರೆ ಅಂಗಡಿ ಕಬಾಬ್ ಪೌಡರು ಅದೆಲ್ಲ ತೊಗೊಂಡು ಬಂದಿಲ್ಲ, ಅವಳೇ ಹೋಮ್ ಮೇಡ್ ಮಾಡ್ಕೊಂಡಿದ್ದಾಳೆ. ಹೋಮ್ ಮೇಡಲ್ಲಿ ಎಲ್ಲ ಮಾಡಿಕೊಂಡು ಮಾಡ್ತಾ ಇದ್ದಾಳೆ. ಏನೇನು ಹಾಕಿ ಮಾಡಿದ್ದಾಳೆ ಅನ್ನೋದನ್ನು ಅವಳನ್ನೇ ಕೇಳೋಣ. ಸೊ ಮ್ಯಾರಿನೇಟ್ ಫುಲ್ಲು ಮಾಡ್ಕೊಂಡಿದ್ದಾಳೆ, ನೋಡ್ತಿರ್ಬೋದು. ಫ್ರಂಟಿಂದ ತೋರಿಸ್ತೀನಿ ನೋಡಿ ಗೈಸ್. ಯಾವುದೇ ರೀತಿ ಏನು ಹಾಕಿಲ್ಲ. ಆಮೇಲೆ ಇದಕ್ಕೆ ಎಗ್ಗೆಲ್ಲ ಹಾಕಿಲ್ಲ ಅಲ್ವಾ ಮಂಜು? ಇದಕ್ಕೆ ಕಬಾಬ್ ಮಾಡಿದ್ರೆ ಕಂಪಲ್ಸರಿ ಎಲ್ಲರೂ ಎಗ್ ಹಾಕ್ತಾರೆ. ಇದಕ್ಕೆ ವಿತೌಟ್ ಎಗ್ನೂ ಹಾಕಿಲ್ಲ, ಹಂಗೆ ಮಾಡ್ತಾ ಇದ್ದಾಳೆ. ಇನ್ನು ಇದು ತಂದೂರಿ ಏನಿದು ತಂದೂರಿ ಮಾಡೋಕೆ ಇಟ್ಟಿರೋದ, ಇದನ್ನು ತಂದೂರಿ ಮಾಡೋಕೆ ಇಟ್ಟಿದ್ದಾಳಂತೆ. ಅದು ಒಂದು ರೌಂಡ್ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದಾಳೆ. ಹಾಕ್ದಿರ ಅವಳೇ ಏನೇನೋ ಮಸಾಲೆ ಏನೇನು ಹಾಕ್ಕೊಂಡು ಮಾಡ್ಕೊಂಡೆ. ಚಿಲ್ಲಿ ಪೌಡ್ರು, ಚಕ್ಕೆ, ಲವಂಗ, ಗೆಡ್ಡೆ, ಹಸಿಮೆಣಸಿನ್ಕಾಯಿ ಅಕ್ಕಿ ಇಟ್ಟು ಸ್ವಲ್ಪ ಲೆಮನ್
ಅದೆಲ್ಲ ಗ್ರೈಂಡ್ ಮಾಡಿಕೊಂಡು ಹಾಕೊಂಡಿದ್ದಾಳೆ. ನಾವು ಮಾಡಬೇಕಾದ್ರೂ ತೋರಿಸ್ತೀನಿ ಹೆಂಗೆ ಬಂದಿದೆ ಏನು ಅಂತ. ಇವತ್ತು ಆ್ಯಕ್ಚುಲಿ ಸೊ ಈಗ ಹಾಟ್ ಬಾಕ್ಸಲ್ಲೂ ಕೂಡ ಒಂದು ಹಾಟ್ ಬಾಕ್ಸ್ ಫುಲ್ಲು ದೋಸೆ ತುಂಬಿ ಇಟ್ಟಿದ್ದೀನಿ. ಇದನ್ನ ಎತ್ತಾಕೋತೀಯಾ? ಆಯ್ತು, ಚಾಕು ಸುಡು. ಇನ್ನೇನಿದ್ರು ಸ್ವಲ್ಪ ಚಿಕ್ಕಮ್ಮ ಎಲ್ಲ ಬರ್ತಾರೆ ಇವಾಗ ಊಟಕ್ಕೆ. ಅವ್ರು ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಮುಗಿಸಿ ಮಂಜುನ ಕಿಚನಲ್ಲಿ ಯಾವಾಗ್ಲೂ ಜಾಸ್ತಿ ಇಲ್ಲಿ ಮಾಡೋದು. ನನಗೊಂದು ಸ್ವಲ್ಪ ಹೊತ್ತು ಅವ್ರು ಬಂದ್ಮೇಲೆ ಮತ್ತೆ ಊಟಕ್ಕೆಲ್ಲ ಇಟ್ಕೊಂಡಿರ್ತೀವಲ್ಲ ಟಯರ್ಡ್ ಆದ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೋಬೇಕಷ್ಟೇ. ಚಿಕನ್ ಮ್ಯಾರಿನೇಷನ್ ಹಾಕೋ ಬೆಲ್ಲಕ್ಕೆ ಇಡ್ತೀನಿ. ಇದು ಇನ್ನು ಮಂಜು ರಸಮ್ ಎಲ್ಲ ಬೇಯಕ್ಕೆ ಇಟ್ಬಿಟ್ಟು ಬಂದು ಇನ್ನು ಹಾಲಲ್ಲಿ ಕುತ್ಕೊಂಡು ಸ್ವಲ್ಪ ಚಿಕನ್ ಬಿರಿಯಾನಿಗೆ ರಾಯ್ತ ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ಲು. ಋತ್ವಿಕ್ ಆ್ಯಕ್ಚುಲಿ ಒಂದು ಸೌತೆಕಾಯಿ ತೊಗೊಂಡ ಮಂಜು ರೇಗಿಸ್ತಾಯಿದ್ಲು, ನೀನು ಕೈ ತೊಳೆದಿಲ್ಲ ಯಾಕೆ ತೊಗೊಂಡೆ ಅಂತ. ಅವ್ನು ನಾನು ತೊಳೆದಿದ್ದೀನಿ ಹಾಗೆ ಹಿಂಗೆ ಅಂತಲೇ ವಾದ ಮಾಡ್ತಿದ್ದ ನೋಡ್ಬೋದು. ಸೊ ಬೈದ್ಲು ಅಂತ ಬಾಯಲ್ಲಿ ಇಟ್ಕೊಂಡೇ ನಾಟಕ ಮಾಡ್ತಾಯಿದ್ದ. ಇನ್ನು ಅವನ್ನ ಸಮಾಧಾನ ಮಾಡಾದ್ಮೇಲೆ ಅವನ್ನ ಮೇಲೆತ್ತಿ ಕಳಿಸಿದ್ಲು. ಇನ್ನು ರಾಯ್ತಾಗೆಲ್ಲ ರೆಡಿ ಮಾಡಿಟ್ಟು ಎಗ್ಗೆ ಸ್ವಲ್ಪ ಪೆಪ್ಪರ್ ಪೌಡರು ಚಿಲ್ಲಿ ಪೌಡರು ಇದೆಲ್ಲ ಹಾಕ್ಕೊಂಡು ಕೂತಿದ್ದಾಳೆ. ಇನ್ನು ಇವತ್ತು ಮಂಗಳವಾರ ಅಂಥೇಳಿ ಅಮ್ಮ ನಾನ್ ವೆಜ್ ತಿನ್ನಲ್ಲ. ಅಮ್ಮನ ಮನೆ ದೇವ್ರ ವಾರ ಮಂಗಳವಾರ ಮತ್ತು ಶುಕ್ರವಾರ ಶನಿವಾರ. ಸೊ ಹಾಗಾಗಿ ಅವರು ತಿನ್ನಲ್ಲ. ಇನ್ನು ನಾನು ಇವತ್ತು ಗೃಹ ಪ್ರವೇಶ ಆಗಿ 48 ದಿವಸ ತಿನ್ನಬಾರ್ದು ಅಂಥೇಳಿ ನಾನ್ ವೆಜ್ ತಿನ್ನಲ್ವಲ್ಲ, ಅದಕ್ಕೆ ಅಕ್ಕ ನಮಗೆ ಅಂಥೇಳಿ ಶಾವಿಗೆ ಮತ್ತು ಅದಕ್ಕೆ ಕಾಯಿ ಬಜ್ಜಿ ಅಂತ ಹೇಳ್ತಾರಲ್ವ ಅದನ್ನು ಮಾಡಿದ್ಲು. ಇನ್ನು ನಾನು ಟ್ರೈ ಮಾಡ್ತೀನಿ ಅಂಥೇಳಿ ನಾನು ಮಾಡ್ತಾಯಿದ್ದೆ. ಸೊ ಬಿಸಿ ಇದ್ದಾಗಲೇ ಅದನ್ನು ಮಾಡಬೇಕು ಅಂತ ಹೇಳಿದ್ರೆ ನೋಡೋಣ ಹೆಂಗೆ ಮಾಡ್ತೀನಿ ಏನು ಅಂತ ಒಂದು ಟ್ರೈ ಮಾಡ್ತೀನಿ ಅಂತ ಈಸ್ಕೊಂಡೆ. ಬಟ್ ಇದನ್ನೆಲ್ಲ ಮಾಡಲ್ಲ ನಾನು, ಊರಲ್ಲಿ ಒಬ್ಬಳೇ ಇದ್ದಾಗ ಇದೆಲ್ಲ ಮಾಡೋದಕ್ಕೆ ಬೇಜಾರು. ಈ ಥರ ಯಾರಾದರೂ ಇದ್ದರೆ ಮಾಡ್ತೀನಿ ಅಂತ ಖುಷಿಯಾಗುತ್ತೆ. ಇನ್ನು ನಾನು ಕೂಡ ಒಂದು ಟ್ರೈ ಮಾಡಿದೆ, ಬಟ್ ಚೆನ್ನಾಗಿ ಬಂತು. ಬಟ್ ಏನಂದರೆ ತುಂಬ ಅದನ್ನೆಲ್ಲ ತಿರುಗಿಸ್ಬೇಕಾದ್ರೆ ಸ್ವಲ್ಪ ಕೈ ನೋವು ಬರುತ್ತೆ ಅಂಥೇಳಿ ನಾನು ಬೇಡ ನಾನೇ ಮಾಡ್ತೀನಿ ಅಂದರು ಅಮ್ಮ. ಯಾಕೆಂದರೆ ಮೊದಲೇ ಬೆನ್ನು ಇರೋದ್ರಿಂದ ಆಗಲ್ಲ ಅಂತ ಹೇಳಿ. ಇನ್ನು ಅಮ್ಮ ಮಾಡ್ತಿದ್ರೆ ನಾನು ಒಂದೊಂದೇ ತೆಗೆದು ಈ ಥರ ತಟ್ಟೆಯಲ್ಲಿ ಇಡ್ತಾಯಿದ್ದೆ. ಅದು ಆರಿದ ಮೇಲೆ ತಿನ್ನೋಣ ಅಂಥೇಳಿ. ಅದು ಆರೋಕ್ಕೂ ಮುಂಚೆನೇ ಅಕ್ಕ ನೀನು ಒಂದು ಟೇಸ್ಟ್ ಮಾಡು ಅಂತ ಹೇಳ್ತಾಯಿದ್ಲು. ಬಟ್ ಆದರೂ ನಾನು ಒಂದು ಮಾಡ್ತೀನಿ ಇನ್ನೊಂದ್ಸಲ ಏನು ಅಂತ ನೋಡ್ತಾಯಿದ್ದೆ. ಅದು ಮಾಡ್ತಾ ಆಲ್ರೆಡಿ ಯಾಕೋ ಸ್ಟ್ರಕ್ ಆಗ್ತಾಯಿತ್ತು. ಅಂದರೆ ಇಷ್ಟು ದಿನ ಯೂಸ್ ಮಾಡಿಲ್ವಲ್ಲ ಅದನ್ನು, ಹಾಗಾಗಿ ಅದು ಸ್ವಲ್ಪ ಸ್ಟ್ರಕ್ ಆಗ್ತಾಯಿತ್ತು. ಬಟ್ ಅದನ್ನು ಸರಿ ಮಾಡಿಕೊಂಡು ಅಮ್ಮ ಮಾಡೋಷ್ಟರಲ್ಲಿ ಪಾಪ ಅವ್ರಿಗೆ ಸಾಕಾಯಿತು. ಅಂದರೆ ಎಲ್ಲ ಮಾಡಿದ್ದು ಅಮ್ಮನೇ ಅಲ್ವಾ, ಕೈ ನೋವು ಬರ್ತಿತ್ತು. ಇನ್ನು ಫಸ್ಟ್ ಮಾಡಿದ್ದು ಆ್ಯಕ್ಚುಲಿ ದೊಡ್ಡ ಶಾವಿಗೆ, ಅಲ್ಲಿ ಇಟ್ಟಿದ್ದೀನಿ ಪ್ಲೇಟಲ್ಲಿ ನೋಡ್ಬೋದು. ಅದು ದೊಡ್ಡ ಶಾವಿಗೆ ಬೇಡ ಅಮ್ಮ ಚಿಕ್ಕದು ಮಾಡು ಅಂತ ಹೇಳಿದೆ ನಾನು. ಹಾಗಾಗಿ ಅದನ್ನು ಮತ್ತೆ ಚೇಂಜ್ ಮಾಡಿಕೊಂಡು ಚಿಕ್ಕ ಶಾವಿಗೆಲ್ಲ ಮಾಡಿದ್ರು. ಚಿಕ್ಕ ಶಾವಿಗೆ ನೋಡೋಕ್ಕೆ ಚೆಂದ, ದೊಡ್ಡ ಶಾವಿಗೆ ತಿನ್ನೋದಕ್ಕೆ ಚೆಂದ. ಯಾರೆಲ್ಲ ಈ ಥರ ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ. ಏನೇ ಆದರೂ ನಮ್ಮ ಮನೆಗಳಲ್ಲಿ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ಥರ ತಾಯಿ ಮಾಡಿಕೊಟ್ಟಿದ್ದು ತಿನ್ನೋದ್ರಲ್ಲಿ ಏನೋ ಒಂಥರ ಸುಖ ಅನ್ಬೋದು. ಎಷ್ಟು ಜನಕ್ಕೆ ಈ ಥರ ಸುಖ ಸಿಕ್ಕಿದೆಯೋ ಗೊತ್ತಿಲ್ಲ. ಬಟ್ ಭಗವಂತನಲ್ಲಿ ನಾನು ಕೇಳೋದು ಎಲ್ರಿಗೂ ಆಯುಷ್ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಆರೋಗ್ಯನ ಕೊಟ್ಟು ಕಾಪಾಡು ಅಂತ ಕೇಳ್ಕೊತೀನಿ. ಇತ್ತೀಚಿನ ದಿನಗಳಲ್ಲಿ ತುಂಬ ಆರೋಗ್ಯ ಸಮಸ್ಯೆಯಿಂದನೇ ಸಾಯ್ತಾ ಇದ್ದಾರೆ. ಬಟ್ ಆರೋಗ್ಯ ಒಂದು ಕೊಟ್ಟರೆ ಸಾಕು ಅಂತ ಅನಿಸುತ್ತೆ. ಇನ್ನು ಮಂಜುನು ನೋಡ್ಬೋದು ಈ ಕಡೆ ರಾಯ್ತ ಎಲ್ಲ ರೆಡಿ ಮಾಡಿಟ್ಟು, ಸೊ ಎಗ್ಗನ್ನು ಕೂಡ ಎಲ್ಲ ನೀಟಾಗಿ ಅದನ್ನು ರೆಡಿ ಮಾಡಿಟ್ಟು ಸೌತೆಕಾಯಿ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಡ್ತಿದ್ದಾಳೆ. ನಾನ್ ವೆಜ್ ತಿನ್ನೋರಿಗೆ ಆಲ್ಮೋಸ್ಟ್ ಎಲ್ಲ ಸೌತೆಕಾಯಿ ಈರುಳ್ಳಿ ಬೇಕಾಗೇ ಆಗುತ್ತಲ್ಲ, ಹಾಗಾಗಿ. ಇನ್ನು ಗಿರ್ಜಾಕ್ಕ ಆ ಕಡೆ ತೀಡಿ ಕೊಡ್ತಿದ್ರೆ ನಾನು ಫಿಲ್ ಮಾಡಿಕೊಡೋದು ಮತ್ತು ತಿನ್ನೋದು ಈ ಥರನೇ ಮಾಡ್ತಾಯಿದ್ದೆ. ಬಟ್ ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡಿಕೊಂಡು ಖುಷಿಯಾಗಿದ್ವಿ. ಇನ್ನು ಮಾಡ್ತಾನೆ ಅಮ್ಮ ಫಸ್ಟು ನೀನೊಂದು ತಿನ್ಬಿಡು ಅಂತ ಹಾಕ್ಕೊಟ್ರು. ಎಲ್ಲ ಮಿಕ್ಸ್ ಆದರೆ ನಿನಗೆ ಕಷ್ಟ ಆಗುತ್ತೆ ಮತ್ತು ನೀನು ಬೇಡ ಅಂಥೇಳಿ ತಾಯಿ ಪ್ರೀತಿನೇ ಇದು ಅಂತ ಅನಿಸುತ್ತೆ ನೋಡಿ. ಅವ್ರು ಮಾಡ್ತಾ ಇದ್ದಂಗೆ ನನಗೆ ಹಾಕ್ಕೊಟ್ರು. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ಗೈಸ್. ಇನ್ನು ನಾನು ಊರಲ್ಲೆಲ್ಲ ಮಾಡ್ಕೊಂಡು ತಿನ್ನಲ್ಲ, ಈ ಥರ ಎಲ್ಲರೂ ಸೇರಿದಾಗ ತುಂಬ ಖುಷಿಯಿಂದ ಮಾಡಿಕೊಟ್ರೆ ತಿನ್ನೋದು. ನಮ್ಮ ಮನೆಯಲ್ಲಿ ಸ್ವಲ್ಪ ಲೇಜಿ ಅಂದ್ರೇ ನಾನೇ ಕೆಲಸದ ವಿಚಾರದಲ್ಲಿ. ಬಟ್ ಆವಾಗಲಿಂದ ಯಾವ ಥರ ಅಂದರೆ ಜಾಸ್ತಿ ಮಾಡಿದ್ರೆ ಸುಸ್ತಾಗುತ್ತೆ, ಇಲ್ಲಾಂದರೆ ಹುಷಾರಿಲ್ದಿರ ತಪ್ತೀನಿ ಅಂತ ಈ ಥರ ಸೆನ್ಸಿಟಿವೆಲ್ಲ ಬೆಳೆದಿದ್ದೀನಿ. ಸೊ ಇವಾಗಲೂ ಹಂಗೆ ನೋಡ್ಕೋತಾರೆ ಎಲ್ಲರೂ ಕೂಡ. ಅದೊಂದು ವಿಚಾರದಲ್ಲಿ ನಾನು ತುಂಬಾ ಲಕ್ಕಿ ಅಂತ ಅನಿಸುತ್ತೆ. ಇನ್ನು ನಾನೆಲ್ಲ ತಿನ್ನಬೇಕಾದ್ರೆ ಆ್ಯಕ್ಚುಲಿ ಅಮ್ಮನಿಗೂ ಒಂದು ತುತ್ತು ಟ್ರೈ ಮಾಡಿಸಿದೆ. ಫಸ್ಟ್ ನೀನೇ ತಿನ್ನು ಅಂತ ಹೇಳಿದ್ರು, ನಾನು ತಿಂದೆ. ಅದಾದಮೇಲೆ ಲಾಸ್ಟಲ್ಲಿ ಅಮ್ಮನಿಗೂ ಒಂದು ತುತ್ತು ಟ್ರೈ ಮಾಡಿಸ್ದೆ. ಟೇಸ್ಟ್ ಅಂತೂ ನಾನು ಆಗಲೇ ಹೇಳ್ದಂಗೆ ನೆಕ್ಸ್ಟ್ ಲೆವೆಲಲ್ಲಿತ್ತು. ತುಂಬ ಚೆನ್ನಾಗಿತ್ತು ಟೇಸ್ಟ್ ಎಲ್ಲ.
ಇನ್ನು ಈ ಕಡೆ ಇನ್ನು ಕಬಾಬ್ ಒಂದು ಆಗಲೇ ಮ್ಯಾರಿನೇಟ್ ಮಾಡಿಟ್ಟಿದ್ಲು ಅಂತ ಹೇಳಿದ್ನಲ್ಲ, ಕಬಾಬ್ ಒಂದು ಹಾಕ್ತಾಯಿದ್ಲು. ಕಬಾಬ್ ಹಾಕಿ ಇನ್ನು ಮುದ್ದೆನೂ ಕೂಡ ಮಾಡ್ತಾಯಿದ್ಲು. ಅದೆರಡೇ ಫೈನಲ್ ಇದ್ದಿದ್ದು. ಇನ್ನು ಅಡುಗೆಗೆ ಆಲ್ರೆಡಿ ಭಾಗ್ಯಕ್ಕನಿಗೆ ಮೇಕಪ್ ಇದೆ ಅಂಥೇಳಿ ಅವಳೇ ಫಸ್ಟ್ ಬಂದಳು. ಇನ್ನು ಅವಳು ಊಟ ಮಾಡ್ಕೊಂಡು ಹೋಗಲಿ ಅಂಥೇಳಿ ಏನೇನು ಮಾಡಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ. ಎಗ್ ಬುರ್ಜಿ, ದೋಸೆ, ಚಿಕನ್ ಬಿರಿಯಾನಿ ಮತ್ತು ಸ್ವಲ್ಪ ಸಲಾಡು. ನಿತಿನು ಮತ್ತು ಭಾಗ್ಯ ಹೊರಗಡೆ ಹೋಗಬೇಕು ಅಂತ ಊಟ ಮಾಡ್ತಾ ಇದ್ದಾರಲ್ಲ, ನೋಡ್ತಾ ಇರ್ಬೋದು ಚಿಕನ್ ಗ್ರೇವಿ ಯಾವ ಥರ ಇದೆ ಅಂತ. ನಾನು ತಿಂದಿಲ್ಲ ಅಂದ್ರೂ ಕೂಡ ಚಿಕನ್ ಯೂಶ್ವಲಿ ನಾನು ತಿನ್ನಲ್ಲ, ಬಟ್ ಆದರೂ ಟೇಸ್ಟು ಮತ್ತು ಅದನ್ನು ನೋಡೋಕ್ಕೆ ಕಲರ್ ಅಂತೂ ಫುಲ್ಲು ಸೂಪರಾಗಿತ್ತು. ಇನ್ನು ಸೌತೆಕಾಯಿ, ಚಿಕನ್ ಬಿರಿಯಾನಿ, ಆಗಲೇ ಹೇಳ್ದಂಗೆ ಅಪ್ಪನಿಗೋಸ್ಕರ ಲಿವರ್ ಫ್ರೈ ಮತ್ತು ರಾಯ್ತ. ಲಿವರ್ ಫ್ರೈ ಅಪ್ಪನಿಗೊಬ್ಬರಿಗೆ ಮಾಡಿದ್ದು ಅಂತ ಹೇಳಿದ್ನಲ್ಲ, ಹಾಗೆ ನಮ್ಮ ಚಿಕ್ಕಮ್ಮನಿಗೂ ಕೂಡ ಸ್ವಲ್ಪ ಹಲ್ಲು ನೋವು, ಚಿಕ್ಕಮ್ಮನಿಗೆ ಅಪ್ಪನಿಗೆ ಇಬ್ಬರಿಗೋಸ್ಕರ ಅಷ್ಟೇ ಮಾಡಿದ್ದು. ಇನ್ನು ವೈಟ್ ರೈಸು, ಆಮೇಲೆ ಎಗ್ಗೆಲ್ಲ ಪೆಪ್ಪರ್ ಮತ್ತು ಸಾಲ್ಟು ಮತ್ತು ಚಿಲ್ಲಿ ಪೌಡರ್ ಹಾಕಿ ಈ ಥರ ಮಾಡಿಟ್ಟಿದ್ದಾಳೆ. ಇನ್ನು ಅವರಿಬ್ಬರು ಊಟ ಮಾಡಿಕೊಂಡು, ನಿತಿನು ಆ್ಯಕ್ಚುಲಿ ಜಿಮ್ಮಿಂದ ಬಂದಿದ್ದ, ಸೊ ಎಗ್ ಬೇಕು ಅಂತ ಕೇಳ್ತಿದ್ದ. ನಾನೇ ಎಲ್ಲರೂ ಊಟ ಆದಮೇಲೆ ಕೊಡ್ತೀನಿ ಅಂತ ಹೇಳಿದೆ. ಇನ್ನು ರಸಮ್ಮು ಕೂಡ ಸೂಪರಾಗಿತ್ತು. ನಾನ್ ವೆಜ್ ತಿಂದವ್ರಿಗೆ ಯೂಶ್ವಲಿ ಬೇಗ ಡೈಜೆಷನ್ ಆಗಲಿ ಅನ್ನೋ ಕಾರಣಕ್ಕೆ ರಸಮ್ಮು ಕೂಡ ಮಾಡ್ತಾರೆ. ಇದು ಬಂದು ಕಾಯಿ ಹಾಲು, ಜೀರಿಗೆ ಗಸಗಸೆ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ಲು. ಶಾವಿಗೆ ವೆರೈಟೀಸ್ ಅಡುಗೆ ಅಂತೂ ನೋಡಿ ಫುಲ್ ಫಿದಾ ಆಗೋಗಿದೆ. ಚಿಕನ್ ಸಾಂಬಾರು, ಮುದ್ದೆಗಾಗಿರ್ಬೋದು ಅಥವಾ ದೋಸೆಗೆ ಸ್ವಲ್ಪ ಸಾಂಬಾರು ಜಾಸ್ತಿನೇ ಮಾಡಿದರು, ಜನ ಬರ್ತಾರೆ ಅಂತ ಹೇಳಿ. ಇನ್ನು ಎಲ್ಲ ಊಟ ಮಾಡೋಷ್ಟರಲ್ಲಿ ಅವಳು ಮಧ್ಯಾಹ್ನ ಎಲ್ಲ ಅಡುಗೆ ಮಾಡಿನೇ ತುಂಬ ಸುಸ್ತಾಗಿದ್ರಲ್ಲ, ಹಾಗಾಗಿ ಮಂಜು ಕೂತ್ಕೊಂಡು ತಿನ್ಲು. ಅಷ್ಟರಲ್ಲಿ ಚಿಕ್ಕಮ್ಮ ಮತ್ತು ಚಿಕ್ಕಮ್ಮನ ಮೊಮ್ಮಕ್ಕಳು ಎಲ್ಲರೂ ಬಂದರು. ವರ್ಷಿಣಿ, ಸಿಂಚು ಇವರೆಲ್ಲ ಬಂದರು. ಅವ್ರದ್ದು ಒಳಗಡೆ ಎಲ್ಲ ಊಟ ಮಾಡ್ತಿರೋದ್ರಿಂದ ಅವರು ಒಂದು ಸ್ವಲ್ಪ ಆಟ ಆಡ್ತಾಯಿದ್ರು ಹೊರಗಡೆನೆ. ತೇಜಸ್ ಫ್ರೆಂಡ್ಸು ಕೂಡ ಬಂದಿದ್ದರು. ತೇಜಸ್ ಏನು ಜಾಸ್ತಿ ಜನ ಇನ್ವೈಟ್ ಮಾಡಿಲ್ಲ, ಅವನ ಬೆಸ್ಟ್ ಫ್ರೆಂಡ್ಸು ಮಾತ್ರ ಇನ್ವೈಟ್ ಮಾಡಿದ್ದ. ಇದರಲ್ಲಿ ಇನ್ನೊಂದು ಏನಪ್ಪ ಟ್ವಿಸ್ಟು ಅಂದರೆ ಇಬ್ಬರೂ ಧೀರಜ್ ಅಂತಲೇ. ಅವನ ಹೆಸರು ಧೀರಜು. ರೇಗಿಸ್ತಾ ಇದ್ವಿ ನಾವು ಕೂಡ, ಯಾರನ್ನ ಕರೆದ್ರೆ ಯಾರು ರೇಗಿಸ್ತಿರೋ ಅಂತ ಹೇಳಿ. ಸೊ ಆಂಟಿ ಅವನು DK ಅಂತ DN ಅಂತ, ಅದರಲ್ಲೂ ಒಂದು ಎನ್ಶಿಲ್ ಫುಲ್ ಸೇಮೇ ಇದೆ. ಇನ್ನು ಅವರೆಲ್ಲ ಊಟ ಮಾಡಾದಮೇಲೆ ನಾನು ಊಟ ಮಾಡ್ತೀನಿ ಅಂತ ಹೇಳಿದ್ರು ಚಿಕ್ಕಮ್ಮ, ಹಾಗಾಗಿ ಅವರಿದ್ರು. ಇನ್ನು ರೂಮಲ್ಲಿ ನೋಡ್ಬೋದು ಈ ಮಕ್ಕಳ ಸೈನ್ಯ ಎಷ್ಟು ಇದ್ದಾರೆ ಅಂತ. ಮಕ್ಕಳ ಸೈನ್ಯ ಸೇರ್ಕೊಬಿಟ್ರೆ ಫ್ಯಾಮಿಲಿಯಲ್ಲಿ ಎಷ್ಟು ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ವರ್ಷಿಣಿ, ಪೂರ್ವಿ ಇವರೆಲ್ಲ ಹೈಡ್ ಆಗ್ತಾಯಿದ್ರು ಫೇಸಲ್ಲಿ. ಆ್ಯಕ್ಚುಲಿ ಎಲ್ಲ ಯೂಟ್ಯೂಬ್ಗೆ ಹಾಕ್ಬಿಡ್ತೀನಿ ಹಂಗೆ ಅಂತ ಹೇಳಿ. ಇನ್ನು ಋತ್ವಿಕ್ ಅಂತೂ ಇಲ್ಲಿ 2 ದಿವಸದಿಂದ ಗಿರ್ಜಕ್ಕನ ಮನೇಲಿ ಇದ್ದು ಬೇಜಾರಾಯಿತು ಅನಿಸುತ್ತೆ. ಅಮ್ಮನಂತೂ ಬಾ ಹೋಗೋಣ ಅಂತ ಹೇಳ್ತಾ ಇದ್ದ. ಇನ್ನು ಅಡುಗೆ ಮುದ್ದೆ ಒಂದು ರೌಂಡ್ ಖಾಲಿಯಾಗಿತ್ತು, ಹಾಗಾಗಿ ನಾನು ಮತ್ತೆ ಮುದ್ದೆ ಮಾಡಿ ಹಾಟ್ ಬಾಕ್ಸ್ಗೆ ಇಕ್ತಾ ಇದ್ದೆ. ತೇಜಸ್ ಫ್ರೆಂಡ್ಸ್ ತಿನ್ನೋದು ಸ್ವಲ್ಪ ನಿಧಾನ ಆಯಿತು, ಯಾಕೆಂದರೆ ಹುಡುಗರಲ್ವ. ಇವತ್ತಿನ ವಿಡಿಯೋ ನೋಡಿದ್ರಲ್ಲ ಗೈಸ್, ತುಂಬ ರಿಸ್ಕಿ ಆಗಿತ್ತು, ಎಂಟರ್ಟೈನ್ಮೆಂಟ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಎಲ್ಲರೂ ಊಟ ಮಾಡಿದ್ಮೇಲೆ ಈಚೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ತಾಯಿದ್ದಾರೆ. ತುಂಬ ಖುಷಿ ಆಯಿತು. ಇವತ್ತಿನ ವಿಡಿಯೋ ನೋಡಿದ್ರಲ್ಲ, ಇದಾಗಿತ್ತು ವಿಡಿಯೋ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.